ಪಾಪ ನಿಸ್ಸಹಾಯದಿಂದ ಈ ದೇಶದಲ್ಲಿ ಬಹಳ ಅನಾಹುತ ಆಗ್ತದೆ. ಸಾಮಾನ್ಯ ದಿನ ಬಡವರಿಗೆ ಇನ್ನ ನಾವು ಅದನ್ನ ಪರಿಶೀಲನೆ 50 ಲಕ್ಷ 60 ಲಕ್ಷ 90 ಲಕ್ಷ ಬಾಕಿಯೆಲ್ಲ ಸಿಗ್ತಾರೆ. ನಮಗೂ ಕೂಡ ನಮ್ದು ಸರ್ಕಾರ ನಮ್ಗೇನು ಕಾಂಗ್ರೆಸ್ ಪಾರ್ಟಿ ಬಿಜೆಪಿ ಬೇಡ ಅಂತ ಎಲ್ಲ ವೋಟಿಸಿದ್ದಾರೆ ಬಡವರಿದ್ದಾರೆ. ಆ ಬಡವರಿಗೆಲ್ಲ ನಾವು ಅವರು ಪ್ರತಿಯೊಬ್ಬರು ಕೂಡ ಅರ್ಜಿ ಹಾಕೋದು. ಅರ್ಜಿ ಹಾಕೊಳ್ಳಿಲ್ಲ ಅಂತಂದ್ರೆ ಅವರು ಮತದಾನದ ಹಕ್ಕನ್ನು ಕಳ್ಕೊಳ್ತಾರೆ. ಯಾವಾಗ ಮತದಾನದ ಹಕ್ಕನ್ನು ಕಳ್ಕೊಳ್ತಾರೆ ಅವ್ರಿಗೆ ಯಾವ ಥರದ ನಾಳೆ ಪೆನ್ಷನ್ ಇರ್ಬೋದು, 5 ಗ್ಯಾರಂಟಿ ಮನೆ ಇರ್ಬೋದು, ಎಲ್ಲ ಕೂಡ ಅವರೆಲ್ಲ ಕಳ್ಕೊಳ್ತಾರೆ. ಸೊ ಈ ದೃಷ್ಟಿಯಿಂದ ಸರ್ಕಾರ ಅವರೆಲ್ಲ ಕೂಡ ಅವ್ರಿಗೇನೇನು ದಾಖಲೆ ಬೇಕು ಆ ದಾಖಲೆ ಎಲ್ಲ ಒದಗಿಸಬೇಕು. ಸೊ ಆಸ್ ಎ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಕೇರಳದೆಲ್ಲ ಮಾಡಿದ್ದಾರೆ, ಬಂಗಾಳದಲ್ಲಿ ಮಾಡಿ, ಬಟ್ ಅದನ್ನ ಅಪೀಲ್ ಸ್ಟೇಜ್ ಹೋಗಿ ಅದನ್ನ ಅಕ್ಸೆಪ್ಟ್ ಆಗಿಲ್ಲ. ಕೆಲವರು ಮಾತ್ರ ವೋಟಿಂಗ್ ಮಾಡಿದ್ದಾರೆ. ಹಂಗೆ ನಾವು ಎಲ್ಲರಿಗೂ ಕೂಡ ಎಲ್ಲ ಪಾರ್ಟಿಗಳು ಕೂಡ ಕ್ರಿಯೆಗಳನ್ನ ಮಾಡ್ತೇವೆ, ಎಲ್ಲರೂ ಕೂಡ ಮಾಡಿ. ಸೊ ನಮ್ಮಿಂದ ಏನು ತಪ್ಪಾಗ ಸಂಚಾರದಿಂದ ತಪ್ಪಾಗ ನಾವು ಎಲ್ಲರಿಗೂ ನ್ಯಾಯ ಎಲೆಕ್ಷನ್ ಗೆಲ್ಲೋದು ಸುಡೋದು ಓಟ್ ಹಾಕೋದು ಬೇರೆ ವಿಚಾರ. ಅದು ಯಾರಿಗೂ ಕೂಡ ನಮ್ಮ ಜವಾಬ್ದಾರಿ ಮತದಾನ ಹಕ್ಕನ್ನು ಕಳ್ಕೊಳ್ತೀವಿ. ನಾವು 5 ಜನಕ್ಕೆ ಬಿಟ್ಟಿದ್ದೇವೆ. ಎಲ್ಲೋ ಏನೋ ಕೆಲಸ ಮಾಡ್ತಾ ಇರ್ತಾರೆ. ಈಗೆಲ್ಲ ಗುಳೆ ಹೋಗಿದ್ದಾರೆ, ಗೋವಾ ಹೋಗಿದ್ದಾರೆ, ಮುಂಬೈಗೆ ಹೋಗಿದ್ದಾರೆ, ಬೆಂಗಳೂರು ಬಂದಿದ್ದಾರೆ, ಎಲ್ಲ ಕಡೆ ಹೋಗಿದ್ದಾರೆ. ಅವರು ಎನ್ಯುಮಿನೇಷನ್ ಫಾರ್ಮ್ಗೆ ಸೈನ್ ಹಾಕಿಲ್ಲ ಅಂತ 3 ಸತಿ ಹೋಗ್ತಾರಂತೆ. ಅವ್ರ ಮನೇಲೇ ಇದ್ದು ಪಾಪ ಅವ್ರಿಗೆ ಏನ್ ಗೊತ್ತು ಹಳ್ಳಿಗಿರಕ್ಕೆ. ನಾನೇ ನನ್ನ ಎಲಿಮಿನೇಷನ್ ಫಾರ್ಮ್ ಸೈನ್ ಹಾಕಿದ್ದಾನೆ, ನಂದೇ ಓಟ್ ಸಮರ್ಥಿಸಿಂದ ಓಟ್ ಮಾಡ್ತೇವೆ, ಮಹಾರಾಜರೇ ಓಟ್ ಮಾಡ್ತೇವೆ. ಆ ರೀತಿ ಎಲ್ಲ ಆಗಿದೆ. ಓಟಲ್ಲಿ ಏನಾಗುತ್ತೆ ಆಗಿ ನೆಕ್ಸ್ಟ್ ಎಲೆಕ್ಷನ್ ಓಟ್ ಆಗೋದು. ಸೊ ಆ ಕೆಲಸ ಆಗಿದೆ ಬೇಡ. ಎಲ್ಲರೂ ಅವ್ರಿಗೆ ಓಟ್ ನಾವು ಉಳಿಸ್ಕೊಳ್ತೀವಿ. ಬಡವ್ರಿಗೆ ಏನೋ ನಾವು ಪೆನ್ಷನ್ ಕೊಡಬೇಕು, ಇದನ್ನ ಸ್ಕೀಮ್ಗಳೆಲ್ಲ ಕೊಡ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆ ಆ ಸ್ಕೀಮ್ ಎಲ್ಲ ಹೊಂಟೋಯ್ತು, ಬಸ್ಸಲ್ಲಿ ಅದು ಅಕ್ಕಿ ಕಾರ್ಡ್ ಅಕ್ಕಿ ಕೊಡೋದು, ಗೃಹಲಕ್ಷ್ಮಿ ಕೊಡೋದು, ಗೃಹಜ್ಯೋತಿ ಇಲ್ಲ ಅಂದ್ರೆ ಅವ್ರು ಏನ್ ಹೇಳ್ತಾರೆ, ವೋಟ್ ಇಲ್ಲ ಅಂತ ತಕ್ಷಣ ನೀವೇ ಓಟ್ ತಿಂತಾ ಇದ್ದಾರೆ. ಅವ್ರಿಗೆ ಬಿಜೆಪಿ ಓಟ್ ಸೆಂಟ್ರಲ್ ಗೌರ್ಮೆಂಟ್ ಸರ್ಕಾರ ಅಂತ ಹೇಳ್ತಾರೆ. ಸೊ ಅದಕ್ಕೆ ಜಾಗೃತಿ ಮೂಡಿಸಬೇಕು ಕೆಲಸ. ಸರ್, ಇವತ್ತಿನ ಸಭೆಯಲ್ಲಿ ಎಲ್ಲ ಶಾಸಕರು ಕೂಡ್ತಾರೆ. ಕೆಲವೊಬ್ರದ್ದು ಒತ್ತಾಯ ಇದೆ ಇದು ಸಂಪುಟ ವಿಸ್ತರಣೆ ಮಾಡಬೇಕು ಅಂತ. ಕೆಲವು ಗೊಂದಲಗಳು ಇದಾವೆ. ಇವತ್ತು ಬಗೆ ಇರುತ್ತೆ. ಯಾವ ಗೊಂದಲೂ ಇಲ್ಲ, ಯಾವಿದು ಇಲ್ಲ, ಏನಿಲ್ಲ. ಫಸ್ಟ್ ನೀನಿದ್ರೆ ನೀನಿದ್ರೆ ನಿಮ್ ಪಾರ್ಟಿ ಇದ್ರೆ ನೀನು ಫಸ್ಟ್ ಪಾರ್ಟಿ ನೀನು ಫಸ್ಟ್ ಇರ್ಬೇಕು. ಆಮೇಲೆ ನಿಂತಿದ್ದೆಲ್ಲ ಸ್ಟಾರ್ಟ್ ಮಾಡ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.